ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸರ್ಕಾರಿ ಜಾಗಗಳಲ್ಲಿ ನಮಾಜ್ಗೆ ಅವಕಾಶ ಮಾಡಿಕೊಡಬೇಡಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಶಾಸಕ ಯತ್ನಾಳ್ ಅವರು ಪತ್ರವನ್ನ ಬರೆದಿದ್ದಾರೆ. ಸಾರ್ವಜನಿಕ ಸ್ಥಳಗಳಲ್ಲಿ ನಮಾಜ್ ಮಾಡೋದಕ್ಕೆ ಅವಕಾಶ ಕೊಡಬೇಡಿ ಅಂತ ಸಿಎಂ ಸಿದ್ದರಾಮಯ್ಯನವರಿಗೆ ಶಾಸಕ ಯತ್ನಾಳ್ ಅವರು ಬರೆದಿರುವಂತ ಪತ್ರ ಇದೆ. ಸರ್ವ ಜನಾಂಗದ ಶಾಂತಿಯ ತೋಟ ಎಲ್ಲರಿಗೂ ಕೂಡ ಅನ್ವಯಿಸಬೇಕು. ಸರ್ಕಾರದ ಆಶಯ ಎಲ್ಲರಿಗೂ ಅನ್ವಯ ಆಗಬೇಕು. ಹೀಗಾಗಿ ರಾಜ್ಯ ಸರ್ಕಾರ ಕೂಡಲೇ ಅಗತ್ಯ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಶಾಸಕ ಯತ್ನಾಳ್ ಅವರು ಒಂದು ಪತ್ರವನ್ನ ಬರೆದಿದ್ದಾರೆ. ನಿನ್ನೆ ಅಷ್ಟೇ ಆರ್ಎಸ್ಎಸ್ ಚಟುವಟಿಕೆಗಳು ಸರ್ಕಾರಿ ಜಾಗಗಳಲ್ಲಿ ನಡೆಯುವಂತಿಲ್ಲ, ನಡೀಬೇಕು ಅಂದ್ರೂ ಕೂಡ ಸರ್ಕಾರದ ಅನುಮತಿ ಪಡ್ಕೊಳ್ಳೇಬೇಕು ಅನ್ನುವಂತ ಒಂದು ಆದೇಶ ಹೊರಬಿದ್ದಿದೆ. ಅದು ಸರ್ಕಾರದ ಕಡೆಯಿಂದ ಸಚಿವ ಸಂಪುಟ ಸಭೆಯಲ್ಲಿ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿ ಒಂದು ನಿಯಮವನ್ನ ತಂದಿದ್ದಾರೆ. ಅದರ ಬೆನ್ನಲ್ಲೇ ಈಗ ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರುವಂತಹ ಶಾಸಕ ಯತ್ನಾಳ್ ಅವರು ಸಿಎಂ ಸಿದ್ದರಾಮಯ್ಯನವರಿಗೆ ಒಂದು ಪತ್ರವನ್ನ ಬರೆದಿದ್ದಾರೆ. ಆ ಪತ್ರದ ಪ್ರತಿಯನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಸರ್ಕಾರಿ ಜಾಗಗಳಲ್ಲಿ ಇನ್ಮೇಲೆ ನಮಾಜ್ಗೂ ಕೂಡ ನೀವು ಅವಕಾಶವನ್ನ ಮಾಡಿಕೊಡ್ಬಾರ್ದು. ಹಿಂದೂಗಳಿಗೊಂಥರ ಮುಸ್ಲಿಮಿಗೊಂಥರನಾ, ಅವ್ರಿಗೂ ನೀವು ಸಾರ್ವಜನಿಕ ಸ್ಥಳಗಳಲ್ಲಿ ನಮಾಜ್ಗೆ ಅವಕಾಶ ಮಾಡಿಕೊಡ್ಬೇಡಿ ಅಂತ ಶಾಸಕ ಯತ್ನಾಳ್ ಅವರು ಬರೆದಿರುವಂತ ಪತ್ರ ಇದು. ಆರ್ಎಸ್ಎಸ್ ಚಟುವಟಿಕೆಗಳು ಸರ್ಕಾರಿ ಜಾಗಗಳಲ್ಲಿ ನಡಿಬೇಕು ಅಂದ್ರೆ ಸರ್ಕಾರದ ಅನುಮತಿ ಕಡ್ಡಾಯ. ಈ ಆದೇಶ, ಈ ನಿಯಮ ಹೊರಬಂದ ಬೆನ್ನಲ್ಲೇ ಶಾಸಕ ಯತ್ನಾಳ್ ಅವರು ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಉತ್ತರ ಕರ್ನಾಟಕ ಭಾಗದಲ್ಲಿ ಗುರುತಿಸಿಕೊಂಡಿರುವಂತ ಯತ್ನಾಳ್ ಅವರು ಬರೆದಿರುವಂತ ಪತ್ರ ಇದು. ಸಿಎಂ ಸಿದ್ದರಾಮಯ್ಯನವರು ಇದನ್ನ ನೋಡಿ ಏನ್ ರಿಯಾಕ್ಟ್ ಮಾಡ್ತಾರೆ ನೋಡೋಣ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಶಾಸಕ ಯತ್ನಾಳ್ ಅವರು ಬರೆದಿರುವಂತಹ ಪತ್ರದ ಪ್ರತಿಯನ್ನ ನೀವು ಗಮನಿಸ್ತಾ ಇದ್ದೀರಾ. ಸರ್ಕಾರಕ್ಕೆ ಬರೆದಿರುವಂತ ಪತ್ರ ಇದೆ. ನೀವ್ ಹೇಗೆ RSSಗೆ ಕಡಿವಾಣ ಹಾಕ್ತಾ ಇದ್ದೀರೋ ಹಾಗೆ ಎಲ್ಲಾ ಧರ್ಮಗಳು ಒಂದೇನಾ ಅಲ್ವಾ? ಹಾಗಾದ್ರೆ ಸರ್ವ ಜನಾಂಗದ ಶಾಂತಿಯ ತೋಟ ಏನಿದೆ ಎಲ್ಲರಿಗೂ ಅನ್ವಯ ಆಗ್ಬೇಕದು. ಸರ್ಕಾರದ ಆಶಯ, ಸರ್ಕಾರದ ರೂಲ್ಸು ಎಲ್ರಿಗೂ ಒಂದೇ. ಹಾಗಾಗಿ ನೀವು ನಮಾಜ್ ಮಾಡೋದಕ್ಕೂ ಕೂಡ ಸಾರ್ವಜನಿಕ ಸ್ಥಳಗಳಲ್ಲಿ ಅವಕಾಶ ಕೊಡಬಾರ್ದು ಅಂತ ಯತ್ನಾಳ್ ಅವರು ಒಂದು ಪತ್ರವನ್ನ ಬರೆದಿದ್ದಾರೆ. ಧಾರ್ಮಿಕ ನಂಬಿಕೆಗಳು, ಧಾರ್ಮಿಕ ಆಚರಣೆಗಳು ಅಂತ ಬಂದಾಗ ಅವರದ್ದೇ ಆದಂಥ ಆಚರಣೆಗಳು ಇರುತ್ತೆ. ಆ ಆಚರಣೆಗಳನ್ನ ಸಾರ್ವಜನಿಕ ಸ್ಥಳಗಳಲ್ಲಿ ಮಾಡಬಾರ್ದು ಅನ್ನೋದು ಯತ್ನಾಳ್ ಅವರ ಒಂದು ಆಶಯದ ಪತ್ರ. ಆ ಪತ್ರವನ್ನು ನೀವು ಗಮನಿಸ್ತಾ ಇದ್ದೀರಾ. ಬಟ್ ಸಿದ್ದರಾಮಯ್ಯನವರು ಇದಕ್ಕೆ ಸಂಬಂಧಪಟ್ಟಂತೆ ಏನು ರಿಯಾಕ್ಟ್ ಮಾಡ್ತಾರೆ ಅನ್ನೋದೇ ನನಗೂ ಇರುವಂಥ ಕುತೂಹಲ. ಯಾಕೆಂದ್ರೆ ಯತ್ನಾಳ್ ಅವರು ಆಗಾಗ ಇಂಥ ಹೇಳಿಕೆಗಳನ್ನೂ ಕೊಡ್ತಿರ್ತಾರೆ. ಈಗ ಒಂದು ಪತ್ರವನ್ನು ಬರೆದಿದ್ದಾರೆ ಹಂಗೆ.